ಎಷ್ಟು ರಶ್ ಇದೆ ನೋಡಿ, ಇಲ್ಲಿಂದಾನೇ ಟ್ರಾಫಿಕ್ ಹೋಗಕ್ಕೆ ಆಯ್ತಿಲ್ಲ. ಮುಂದೆ ಹಿಂದೆ ನೋಡಿ ಸ್ವಲ್ಪ. ಬಿಸಿ ಆಗಿದ್ದೀರಾ ನಡಿಯ. ಅವನು ಇವಳು ಆರನ್ ಮಾಡ್ತಾನೆ ಇದ್ದಾಳೆ, ಅವ್ನು ಹಿಂದೆ ಬರ್ತಾನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನಗೂಡ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ. ಸೊ ಇವತ್ತು ಗುರು ಪೌರ್ಣಮಿ ಅಲ್ಲ, ಸೊ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನರು ಕೆಲಸ ಇದೆ ಅಂತ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಇವಾಗ ಅವಳು ರೆಡಿಯಾಗಿ ಬರ್ತಿದ್ದಾಳೆ. ನಾನು ಅಷ್ಟರಲ್ಲಿ ಮನೆ ಪೂಜೆ ಎಲ್ಲ ಮಾಡಿ, ಟಿಫನ್ ಎಲ್ಲ ಮಾಡಿ ಪ್ರತಿಯೊಂದು ಆಗಿದೆ. ಬೆಳಗ್ಗೆನೇ ಇದ್ದೆ, ನಿಮ್ಗೆ ತೋರಿಸಿದೆ ನಾನು ಆವಾಗಲೇ. ಹಾಯ್ ಹೇಳೋಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಹಾಕಿದ್ದೆ. ಫುಲ್ ಹಿಟ್ಟೆಲ್ಲ ಉಬ್ಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡಿ, ಮನೆಗೆಲ್ಲ ಕ್ಲೀನ್ ಮಾಡಿ, ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಬಂದು 8:30 ಅಷ್ಟು ಆಗಿಬಿಟ್ಟಿತ್ತು. ಆಲ್ರೆಡಿ ಪೂಜೆ ಆಗಿದೆ. ಇವಾಗ ಮಲ್ಲೇಶ್ವರಂ ದೇವಸ್ಥಾನಕ್ಕೆ ಹೋಗಬೇಕು. ಮಲ್ಲೇಶ್ವರಂ ಇಲ್ಲ ಪೈಪ್ಲೈನು, ಇವೆರಡರಲ್ಲಿ ಯಾವ್ದಂತ ನೋಡ್ತೀವಿ. ಸೊ ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬಸ್ಸಲ್ಲಿ ನೋಡಿ ದೋಸೆ ಇಟ್ಟು ಫುಲ್ಲು ಉಬ್ಬಿಟ್ಟಿದೆ. ಇಲ್ಲೆಲ್ಲ ಪ್ಲೇಟ್ ಎಲ್ಲ ಬಿಡೋಗ್ಬಿಟ್ಟಿದೆ. ಅದು ಮಿದ್ಕೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ತಟ್ಟೆ ಇಕ್ತಲ್ಲೇ ಮಲಗಿದ್ದೆ. ಆಮೇಲೆ ಎದ್ದು ತಟ್ಟೆ ಇಕ್ಬಿಟ್ಟು ಮಲಗಿದ್ಕೆ ಸರಿ ಹೋಯ್ತು. ಇಲ್ಲಾಂದರೆ ಫುಲ್ಲು ಉಕ್ಕಿಲೆಲ್ಲ ಬಂದು ನೋಡಿ. ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ಇವತ್ತು ಗುರು ಪೌರ್ಣಮಿ ಪೂಜೆ ಮಾಡಬೇಕು ನೋಡಿ. ಎತ್ತಿದ್ದೀನಿ. ಇವಾಗ ನಾವು ರೈಟ್ ತಗೊಂಡ್ಬಿಟ್ಟು ಲೆಫ್ಟ್ ತಗೋ. ಇವಾಗ ನಾವು ಹೋಗ್ತಾ ಇದ್ವಿ. ಅಡ್ರೆಸ್ ಗೊತ್ತಿಲ್ಲ ಅವ್ರಿಗೆ. ರೈಟ್ ತಗೊಂಡು ಮುಂದೆ ಲೆಫ್ಟ್ ತಗೋ. ಇಲ್ಲೂ ತಗೋಬಿಟ್ಟು ಇಲ್ಲೂ ಲೆಫ್ಟ್ ತಗೊಂಡು ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೋ. ಲಗೇರೆ ಬ್ರಿಡ್ಜ್ಗೆ ಹೋಗುತ್ತದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಮೋದಿ ಸರ್ಕಲ್ ಏನ್ ಸರ್ಕಲ್ ಇದು? ಇವಾಗ ನಾವು ಇವಾಗ ನೋಡಿ ಮಲ್ಲೇಶ್ವರಂ ಎಷ್ಟು ಟ್ರಾಫಿಕ್ ಇದೆ. ಸಾಯಿಬಾಬಾ ದೇವಸ್ಥಾನ ಅಲ್ಲೇ ಇರೋದು, ಅದಕ್ಕೆ ಎಷ್ಟೊಂದು ಟ್ರಾಫಿಕ್ ಇದೆ. ಇವಾಗ ಫುಟ್ಪಾತ್ ಮೇಲೆಲ್ಲ ಇವೆಲ್ಲ ಅಂಗಡಿ ಹಾಕೊಂಡಿದ್ರು, ಏನು ಇಲ್ಲ, ಎಲ್ಲ ಖಾಲಿ. ಹಾಕೊಂತವ್ರಲ್ಲೇ ಅಲ್ಲೆಲ್ಲ. ನೋಡಿ ಎಷ್ಟು ಟ್ರಾಫಿಕ್ ಐತೆ. ಅದೇನು ಏನ್ ಇಸ್ಕೊಳಕ್ ಹೋಗಿದ್ದ ಕಾಲೇಜ್ ಹತ್ರ? ಅದ್ ಕೊಡ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಅಯ್ಯೋ ಆಯಪ್ಪ ತಲೆಗೆ ಸರ್ ತಲೆಗೆ ಹಾಕೋತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಈಗ ಎಷ್ಟ್ ಗಂಟೆಗೆ ಹೋಗ್ಬೇಕು? ಮತ್ತೆ 1 ಗಂಟೆಗೆ ಹೋಗ್ಬೇಕು. ಏನೋ ಮಾಡ್ತಾವ್ರು ನೋಡಿ, ಕೊಲಾಬ್ರೇಷನ್ ಮಾಡ್ತಾರೆ. ಅವರೇ ಕೊಲಾಬ್ರೇಷನ್ ಮಾಡ್ತಾರೆ. ಈಗ ಅವರೇ ಕೊಲಾಬ್ರೇಷನ್ ಮಾಡ್ಕೊಳ್ಳೋದು. ನಾನು ಇಸ್ಕೊಳಲ್ಲ ಕಣೆ, ಹಂಗೆ ಮಾಡ್ಕೊಡ್ತೀನಿ. ಅದಕ್ಕೆ ಕೊಡಲ್ಲ. ಕಾಫಿನ ಕೊಡೋದು ಹೆಂಗ್ ಗಮ್ಮಂತ ಇಟ್ಕೊಡೋದು. ಇದೆಲ್ಲ ಫುಲ್ಲು ಜಾಗನೇ ಇರ್ತಿರ್ಲಿಲ್ಲ ನೋಡಿ. ಎಷ್ಟು ರಶ್ ಇದೆ ನೋಡಿ, ಇಲ್ಲಿಂದಾನೇ ಟ್ರಾಫಿಕ್ ಹೋಗಕ್ಕೆ ಆಯ್ತಿಲ್ಲ. ಮುಂದೆ ಹಿಂದೆ ನೋಡಿ ಸ್ವಲ್ಪ. ಬಿಸಿ ಆಗಿದ್ದೀರಾ ನಡಿಯ. ಅವನು ಇವಳು ಆರನ್ ಮಾಡ್ತಾನೆ ಇದ್ದಾಳೆ, ಅವ್ನು ಹಿಂದೆ ಬರ್ತಾನೆ ಇದ್ದಾನೆ. ಕಾಲ್ ನಂದು ಅಪ್ಪಚ್ಚಿ ಆಗದ್ ಗೊತ್ತಾ ಇವಾಗ. ಲೇಡೀಸ್ ಆಟೋ ಓಡಿಸ್ತವ್ರೆ. ನೀನು ಇದೆಯಾ ಅನ್ನೋ ನಾನು ಎಂಪ್ಲಾಯಿ. ನೀನಾ? ಕೊಳೆ ನೋಡಿ, ಅಲ್ಲಿ ಫುಲ್ಲು ರೆಸ್ಟ್ ಇದೆ. ಎಲ್ಲರೂ ಜಾಗ ಸಿಕ್ಕರೆ ಗಾಡಿ ಹಾಕ್ಬಿಟ್ಟು ನಡ್ಕೊಂಡ್ ಹೋಗ್ತಾರೆ. ಇಲ್ಲಿಂದನೂ ರೆಸ್ಟ್ ಐತಿ. ಎಲ್ಲ ಹಾಕ್ತೀಯಾ? ಅಲ್ಲಿ ಮುಂದೆ ಎಲ್ಲಾದ್ರೂ ಹಾಕ್ಬೇಕಷ್ಟೇ.
ನೋಡಿ ಫ್ಲವರ್ ಮಾರ್ಕೆಟ್. ಏ ಬೇಡ ಕಡೆ ಮುಂದೆ ಇರೋದು ಇಲ್ಲೇ ಲಕ್ಷ್ಯ ನಡೆಯಕ್ ಆಗಲ್ಲ ನನಗೆ. ಇವಳೊಬ್ಳು ಅಲ್ಲಿ ಪ್ರೆಗ್ನೆಂಟ್ ಆದ್ಮೇಲೆ ಎಲ್ಲ ಅಲ್ಲಿ 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 ದೇವ್ರೇನೋ ಬರ್ತೈತೆ ನೋಡಲ್ಲಿ, ಅಲ್ಲಿ ಬರ್ತೈತೆ ಏನೋ ಗೊತ್ತಿಲ್ಲ. ಆಟ ಸಾಮಾನು ಇಲ್ಲೆಲ್ಲಾರು ಹಾಕ್ಬಿಡ್ತೀಯಾ? ಅದಕ್ಕೆ ಸ್ಲಿಪ್ಪರ್ ಎಲ್ಲಿ ಬಿಡ್ತೀಯಾ? ಸೊ ಇವಾಗ ಫೈನಲಿ ನಾವು ಸ್ಟೇಜನ್ನೇ ತೋರ್ಸೋದು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪ್ಲಾಸ್ಟಿಕ್ ಹೂವ ನೋಡೆ. ಇಲ್ಲಿ ನೋಡಿ ಇಲ್ಲಿಂದ ಲೈನ್ ಅಂತೆ. ನೀನ್ ವಿಡಿಯೋ ಮಾಡ್ಕೋ, ಶಾರ್ಟ್ ವಿಡಿಯೋಸ್. ಶಾರ್ಟ್ ವಿಡಿಯೋಸ್ ಎಲ್ಲ ಸ್ನ್ಯಾಪ್ ಹುಚ್ಚಿ ಇವಳು ನೋಡಿ. ಏ ನಿಮ್ ಯಾರೋ ಹೇಳಿದ್ರು ಕಣ ನಿನ್ ಚೆನ್ನಾಗಿದ್ಯಂತೆ. ಬಾ ಟಾಪ್ ಗೋಪಡ ಲೈನ್ ಅಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಎಷ್ಟು ರಶ್ ಇದೆ ಅಂದ್ರೆ. ಅಲ್ಲಿ ಸೀನಿಯರ್ಸ್ ಅಂತೆ. ನಾವು ರೋಸ್ ರೋಸ್ ರೆಡ್ ರೋಸ್ ಎಷ್ಟು? 130. ಏ ನೀವೇ ಪೇ ಮಾಡ್ತೀನಿ. 1 hour ಆಗುತ್ತಾ? 1 hour ಆಗುತ್ತೆ. ಏನ್ ಹಾಕ್ತಾರ ಅದನ್ನ ಇದು ಮಾಡಿರ್ತಾರ. 12:30 ಕಾಲೇಜ್ ಹತ್ರ ಹೋಗಿಲ್ಲ. ಅಯ್ಯ ಫಾಸ್ಟ್ ಹೋಗ್ತಾನೆ ಬ್ಯಾಂಕ್ ಗೊತ್ತಾಗ್ತದೆ. ನಾನು ಕಾಲೇಜ್ ಲೈಫಲ್ಲಿ ನಿನ್ ಕಾಲೇಜ್ ಗೈಸ್ ಈ ವಿಡಿಯೋದಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ ಈ ಫಿಗರ್ ಹೆಂಗಿದ್ದಾಳೆ ಅಂತ. ಹಾಕ್ಲಾ? ನೋಡಿ ಮೈಕೆಲ್ಲ ಯೂಸ್ ಮಾಡೋದು. ಮೈಕ್ ಅಲ್ಲ ನಂದು, ನ್ಯಾಚುರಲ್ ನಂದು. ನೋಡಿ ಬಿಟ್ರಿ ಹಿಂಗ್ ಬಿಟ್ರೆ ಗೊತ್ತಾಗಲ್ಲ ಹೋಗೋದು ದರ್ಶನ ಆಗ್ಬಿಡುತ್ತೆ. ಟೈಮ್ ಜಾಸ್ತಿ ಫೈನಲಿ ಇವ್ರು ಹೋಗೋಷ್ಟು ಮತ್ತೆ ಲಾಕ್ ಮಾಡ್ಬಿಡ್ತಾರೆ, ಮತ್ತೆ ನಾವು ಸಿಗಾಕೊಂಡ್ಬಿಡ್ತೀವಿ. ಫುಲ್ಲು ರೇಷು. 1 ಗಂಟೆ ಆಯ್ತು ಅಲ್ಲ ತೇಜು? ಮಾತಾಡ್ತಿದ್ದಲ್ಲ. ನನಗೆ ಕ್ಯಾಮ್ರಾ ಸ್ಟಾಪ್ ಮಾಡ್ಬಿಟ್ರು ಮತ್ತೆ ಬಿಟ್ಬಿಡಿ ಅಂಕಲ್ ನಾವು ಶರಣ. ಮತ್ತೆ ಇಲ್ಲೋ ಲೈನ್ ಏನಿಲ್ಲ, ಪಟ ಪಟ ಅಂತ ಪಟ ಪಟ ಅಂತ ಹೋಗ್ಬಿಡುತ್ತೆ ನೋಡಿ ಸೈಡ್. ನೀನೆ ಇಷ್ಟೇ ಬಂದ್ಬಿಟ್ಟಿದೆ. ಏನೋ ಪ್ರಸಾದ ಬೇರೆ ಕೊಡ್ತೀವಿ. ನೋಡಿ ಇದು ಸೀನಿಯರ್ ಸಿಟಿಸನ್ ಬಿಟ್ಟಿರೋದು. ಇದು ನಮ್ಮ ಹೆಂಗೋರ್ಗೆ ಅಲ್ವೇನೆ. ಇನ್ನು ಇಲ್ಲಿ ಮತ್ತೆ ಜಾಯ್ನ್ ಆಗಿರ್ತಾರೆ. ತೇಜು ನೀನ್ ಬರಕ್ ಆಗಲ್ಲ. ಇಲ್ಲಿ ನೋಡು ನಾನು ಆರಾಮಾಗಿ ಹಿಂಗ್ ಹೋಗ್ತೀನಿ, ನೀನ್ ಬಾ. ಅಲಂಕಾರ ಮತ್ತೆ ಇಲ್ಲೂ ಲೈನು, ಇಲ್ಲೊಂದು ಇಲ್ಲೊಂದು ಅಲ್ಲೊಂದು. ತುಂಬಾನೇ ರಶ್ ಇದೆ. ಎಷ್ಟು ಅವರ್ ಆಯ್ತು? ಹಾ
ಬನ್ನಿ ಬನ್ನಿ ಬಂದ್ಬಿಡಿ ಸರ್ ಹೋಗ್ಬೇಡಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಹೋಗಿ ಸರ್ ಹೋಗಿ ಸಾಯಿರಾಮ್ ಬನ್ನಿ ದರ್ಶನ ಬನ್ನಿ ಸರ್ ಮೂವ್ ಮಾಡಿ ಬನ್ನಿ ಮೇಡಮ್ ತೇಜು ಬರ್ಬೇಕು ಸಾಯಿರಾಮ್ ಬನ್ನಿ ಅಲ್ಲಿ ಇದು ಇರ್ತದಲ್ಲ ಕುಮಾರ್ ಅಲ್ಲಿ ಮೇಡಮ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಸಾಯಿರಾಮ್ ಬನ್ನಿ ಸಿಸ್ಟರ್ ಬನ್ನಿ ಸರ್ ಪ್ಲೀಸ್ ಮೂವ್ ಮಾಡಿ ಅಲ್ಲಿ ನೋಡಿ ಹಾ ಬನ್ನಿ ಸರ್ ಪ್ಲೀಸ್ ಬನ್ನಿ ಮೂವ್ ಮಾಡಿ ಹಂಗೆ ಪ್ಲೀಸ್ ಮೂವ್ ಮಾಡಿ ಸಾಯಿರಾಮ್ ಮೂವ್ ಮಾಡಿ ಸಾಯಿರಾಮ್ ಬನ್ನಿ ಪ್ಲೀಸ್ ಬನ್ನಿ ಮೇಡಮ್ ಕುಂಕುಮ ಇಟ್ಕೊಂಡು ಹೋಗ್ಬೇಕು ಸ್ವಲ್ಪ ಮೂವ್ ಮಾಡಿ ಅರ್ಜೆಂಟ್ ಮಾಡಿ ಬೇಗ ಬೇಗ ಮಾಡ್ಬೇಕು ಅಲ್ಲಿ ಜಾಮ್ ಐತಿ ಇಲ್ಲಿ ಬನ್ನಿ ಪ್ಲೀಸ್ ಸಿಂಗಲ್ ಮಾಡಿ ಸಿಂಗಲ್ ಮಾಡಿ ಹೋಗಿ ದರ್ಶನ ಮಾಡಿ ಸಿಂಗಲ್ ಲೈನ್ ಮಾಡಿ ಸಿಂಗಲ್ ಲೈನ್ ಮಾಡಿ ಫೈನಲಿ ದರ್ಶನ ಮುಗಿಸ್ಕೊಂಡು ಈಚೆ ಬಂದು 1.5 ಅವರ್ ಆಯ್ತು ನಾವು ದರ್ಶನ ಮಾಡಿ ಬರೋಷ್ಟರಲ್ಲಿ 1.5 ಅವರ್ ಕರೆಕ್ಟ್ ಆಗಿ. ಸೊ ಫೈನಲಿ ದರ್ಶನ ಮಾಡ್ಕೊಂಡು ಇವಾಗ ನನ್ನ ಫ್ರೆಂಡ್ ಗಾಡಿ ತೆಗಿತಿದ್ದಾರೆ. ಫುಲ್ಲು ಇಲ್ಲಿ ಟ್ರಾಫಿಕ್ ಆಗಿತ್ತು ನೋಡಿ. ಬಾ 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 ಒಳ್ಳೆ ದರ್ಶನ ಆಯ್ತು. 1.5 ಅವರ್ ವೇಟ್ ಮಾಡಿದ್ಕೂನು ಇರು ತೇಜು ಬಾ ಬರ್ಬೋದು. ಅಷ್ಟ ಒಂದೇ ಬೇರೆ ಮುಂದಕ್ಕೆ ಹೋಗು ಸಾಕು ಇದೆ ಕಣೆ ಜನ ನೋಡಿ. ನಾವ್ ದರ್ಶನ ಕಣೆ ಹೆಲ್ಮೆಟ್ ಹಾಕ್ತೀವಿ. ನಾವ್ ದರ್ಶನ ಮಾಡಾದ್ಮೇಲೆ ಇಷ್ಟು ಜನ ಸೀನಿಯರ್ಸ್ಗೆ ಇಲ್ಲಿ ಬಿಡ್ತಾರೆ, ನಮ್ಮಂತ ಅಲ್ಲಿ ಬಿಡ್ತಾರೆ. ನೋಡಿ ಇವ್ರೇನು ಸೊ ಫೈನಲಿ ನಾವು ದರ್ಶನ ಮಾಡ್ಕೊಂಡಿದ್ದಾಗ ಇವಳ್ದೇನೋ ಮಾರ್ಕ್ಸ್ ಕಾರ್ಡ್ ಏನೋ ಸರ್ಟಿಫಿಕೇಟ್ ಏನೇ TC ಏನೋ ಇಸ್ಕೊಬರಕ್ ಹೋಗ್ತೀವಿ. ಇವಳು ಆಕ್ಚುಲಿ ಪಾಸ್ ಆಗಿದ್ದಾಳಲ್ವಾ, ಅದಕ್ಕೆ ಬೇಗ ಕೊಡ್ತಿದ್ದಾರೆ. ಫೇಲ್ ಆದ್ರೆ ಎಲ್ಲ ಕೊಡಲ್ಲ. ಗೊತ್ತು ನಡಿಗೆ ಮುಂದೋಗಿ ಲೆಫ್ಟ್ ತಗೊಳೆ. ಇದು KL ಕಾಲೇಜಾ? ಇದು ಮಲ್ಲೇಶ್ವರಂ ಲೇಡೀಸ್. ಇದು 18 ಕ್ರಾಸ್ ಕಣೆ ಹುಡುಗರಲ್ಲ ಕಡೆ ಹುಡುಗಿರ್ಗಿಲ್ಲೇ ಮುಂದೆ ಇರೋದದು. ನಮ್ದು ಸೆಂಟರ್ ಬಿದ್ದಿತ್ತಲ್ಲೇ, ನಮ್ದು ಸೆಂಟರ್ ಅಲ್ಲಿ ಬಿದ್ದಿತ್ತು ಮಲ್ಲೇಶ್ವರಂ ಬಾಯ್ಸ್ ಕಾಲೇಜ್ಗೆ. ಹಾ ಯಾ ಈ ಲೆಫ್ಟ್ ಹೋಗ್ಬೇಕು. ಇಲ್ಲಿ ನಮ್ಮ ಅಪ್ಪಂಗೆ ಪಾಪು ಡೆಲಿವರಿ ಆಗಿದ್ದಿದೆ ಹಾಸ್ಪಿಟಲ್, ಲಕ್ಷ್ಮೀ ಮೆಟರ್ನಿಟಿ ಹಾಸ್ಪಿಟಲ್. ಸೊ ಇವಾಗ ಮಾಸ್ಕ್ ಕಾರ್ಡ್ ಇಸ್ಕೊಂಡು TC ಏನೋ ಇಸ್ಕೊಂಡು ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಒಳ್ಳೆ ದರ್ಶನ ಆಯ್ತು ಮಾತ್ರ. 1 ಅವರ್ ವೇಟ್ ಮಾಡಿದ್ಕೆ ಒಳ್ಳೆ ದರ್ಶನ ಆಯ್ತಲ್ಲ ತೇಜು? ಚೆನ್ನಾಗಿ ದರ್ಶನ ಆಯ್ತು. ಅಲಂಕಾರ ಆಕ್ಚುಲಿ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಇದೊಂದು ಇಸ್ಕೊಳ್ಳೋದಕ್ಕೆ ಎಷ್ಟು ಒತ್ತಡಗಳು ಗೊತ್ತಪ್ಪ. ಗೈಸ್ ಜ್ಯೂಸ್ ಕುಡ್ಕೊಂಡ್ಬಿಟ್ಟೆ ಅವಾಗ್ಲೇ. ಇವ್ರು ಕುಡ್ಬಿಟ್ಟು ಪೇ ಮಾಡ್ಬಿಟ್ಲು. ಅವ್ಳು ಮಾಡಲ್ಲ ಅಂತ ಗೊತ್ತು, ಅದಕ್ಕೆ ನಾನೇ ಮಾಡಿ. ಮಳೆ ಬರ್ತಿದೆ. ಸೊ ಇವಾಗ ನಾನು ಹೆಲ್ಮೆಟ್ ಹಾಕೊಳ್ಳಲ್ಲ. ಇಲ್ಲಿ ಸಾಯಿಸ್ತಾಳೆ ಹೆಲ್ಮೆಟ್ ಹಾಕೋ ಅಂತ. ನನ್ ಗಂಡನೇ ಹೆಲ್ಮೆಟ್ ಹಾಕೋ ಅನ್ನಲ್ಲ. ಆಯ್ತು ಹಾಕೋಬೇಡ, ಹಂಗೆ ಇರು. ಹೆಲ್ಮೆಟ್ ಹಾಕೋ. ಮತ್ತೆ ಇದೇನದು ಪಲಾವು ಮತ್ತೆ ಮೊಸರು. ಸೊ ಫೈನಲಿ ಮನೆಗೆ ಬಂದೆ. ಮನೆಗೆ ಬಂದು ಈಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಬಂದಿ ಶರ್ಟ್ ಕೈ ಕಾಲು ಮುಖ ತೊಳಿಬಾರ್ದಲ್ವಾ. ಸೊ ಡ್ರೆಸ್ ನೋಡಿ ವಾಲೆ. ನಾನು ಯಾವಾಗಲೂ ಹಾಕ್ಕೊಂಡೇ ಹೋಗ್ತಿರ್ಲಿಲ್ಲ ಎಲ್ಲೋದ್ರೂ. ಹಂಗೆ ಹೋಗ್ತಿದ್ದೆ. ಚಿಕ್ಕದೊಂದು ಹಾಕ್ಕೊಂಬಿಡ್ತಿದ್ದೆ. ಇವಾಗ ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಡ್ರೆಸ್ಸಿಗೆಲ್ಲ ಮ್ಯಾಚಸ್ ಆಗೋ ಥರ ಒಲೆ ಹಾಕ್ಕೊಂಡು. ಸೊ ಯಾ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕಂದ್ರೆ ಯಾವಾಗಲೂ ಹೇಳ್ತಾ ಇದ್ದೀನಿ, ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ತನ್ನ ಕೂಡ ಕಾಣಿಸ್ಬಿಟ್ಟು ಚಾನಲ್ ಅಂತ ಹೇಳ್ತಾ
ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅವ್ರಿಗೂ ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಬಾಯ್.